ಕಾಂಗ್ರೆಸ್ ಗ್ಯಾರಂಟಿನ ಮೋದಿ ಗ್ಯಾರಂಟಿ? ಮೋದಿನ ಗ್ಯಾರಂಟಿ. ಯಾಕೆ ಮೋದಿ ಗ್ಯಾರಂಟಿ ರೀ ಮೇಡಮ್? ಎಷ್ಟು ಯೋಜನೆಗಳು ಕೊಟ್ಟಿದ್ದಾರೆ. ದಿವಸ ಅಧಿಕಾರ ಮಾಡ್ಯಾರಲ್ರಿ, ಹೊಸಬರಿಗೆ ಕೊಟ್ಟು ನೋಡೋಣ. ಹೊಸಬ್ರಿಗೆ ಕೊಟ್ಟು ನೋಡೋಣ. ಯಾಕೆ ಮೋದಿ ಬರ್ಬೇಕು? ಅವರು ದೇಶಕ್ಕಾಗಿ ದೊಡ್ಡ ತ್ಯಾಗ ಐತೆ. ಅವರು 4 ಸಲ ಆರಿಸಿ ಬಂದ್ರು ಕೂಡ ಇಲ್ಲಿ ನೋಡಿ ಏನಿದೆ ಅಭಿವೃದ್ಧಿ. ಧೂಳ ಮುಕ್ತ ಹುಬ್ಬಳ್ಳಿ ಆಗಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಉಪಯೋಗಿಲ್ಲ, ಬಿಜೆಪಿ ಸರ್ಕಾರನೇ ಉತ್ತಮ. 5 ಸಲ ಬಂದಾರ ಪ್ರಹ್ಲಾದ್ ಜೋಶಿ. ನೀರು ಕೊಡಕ್ಕೆ ದಮ್ ಐತಿಲ್ಲ ಅವ್ರ ಕಡೆ, ದಮ್ ಐತಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಸಲ ಮೋದಿನ ಗ್ಯಾರಂಟಿ. ಮೋದಿನ ಗ್ಯಾರಂಟಿ ಇಲ್ಲ, ಫ್ರೀಯಾಗಿ ಕೊಟ್ಟವ್ರಿಗೆ ಹಾಕಲ್ರಿ. ನಮಗೆ ಯಾರು ಸಹಾಯ ಮಾಡ್ರೆ ಅವ್ರಿಗೆ ಹಾಕ್ತೀವಿ. ನಮ್ಗೆ ನಾವು ಸಾಲ ಮನ್ನಾ ಮಾಡೋದು ಬೇಡ, ಏನು ಬೇಡ, ಒಳ್ಳೆ ಕರೆಂಟ್ ಕೊಟ್ಟು ಸಾಕು, ಫ್ರೀ ಕರೆಂಟ್. ಬಿಜೆಪಿ ಅನ್ನೋ ಮಗುಕ್ಕೆ ಏನು ಹೇಳ್ತೇವೆ ಅಂದ್ರೆ ಕಾಂಗ್ರೆಸ್ ಈ ರಾಷ್ಟ್ರದ ತಂದೆ ಇದ್ದಾನೆ. ಅಲ್ಪಾವಧಿ ಯೋಜನೆಗಳು ಏನದಾವಲ್ರಿ, ಒಂಥರ ಪ್ಲಾಸ್ಟಿಕ್ ಕೊಡ ಇದ್ದಂಗೆ ಇವರು 2 ಸಲ 3 ಸಲ ನೀರು ತಂದು ಹಿಂದೆ ಟೊಳ್ಳು ಅಂತ ಹೊಡೆದು ಹೋಗ್ಬಿಡ್ತಾವೆ. ನಮ್ಮ ಮೋದಿ ಅವರ ಯೋಜನೆಗಳು ಏನದಾವಲ್ಲ ತಾಂಬರ್ ಕೊಡ್ಕೊಂಡಿದ್ದಂಗೆ ಅದು ಬದಲಾವಣೆ ರೀ. ಏನು ಶೂನ್ಯ ಐತಲ್ಲ. ಪ್ರಹ್ಲಾದ್ ಜೋಶಿ ಅವ್ರು 4 ಸಲ ಬಂದರು. ಏನು ಕೆಲಸ? ಹುಬ್ಬಳ್ಳಿ ನೋಡ್ರಿ, ಸ್ಮಾರ್ಟ್ ಸಿಟಿ ಎಲ್ಲೈತಿ. ಈ ಸಾರಿ ಪ್ರಹ್ಲಾದ್ ಜೋಶಿ ಅವರು 4,80,000 ಮತ ಅಂತರದಿಂದ ಈ ಕ್ಷೇತ್ರದಲ್ಲಿ ಗೆದ್ದು ಮತ್ತೆ ಕೇಂದ್ರದಲ್ಲಿ ಮಂತ್ರಿಗಳಾಗೋದು ಸತ್ಯ ಸತ್ಯ ಸತ್ಯ. ಕಾಂಗ್ರೆಸ್ ಪಕ್ಷ ಗೆಲ್ಲುವುದು 100ಕ್ಕೆ 100 ನಿಶ್ಚಿತ. ಸರ್ ಯಾರು ಬರ್ಬೋದು ಸರ್ ಈ ಸಲ? ಮೋದಿ ರೀ. ಮೋದಿ. ಮೋದಿ ಯಾಕೆ ಬರ್ಬೇಕು ಸರ್? ಮೋದಿ ಯಾಕೆ ಬರಬಾರ್ದು ರೀ? ಮೋದಿ ಬೇಕೇ ಬೇಕು. ಮೋದಿ ಇದ್ರೆ ನಡಿತೈತ್ರಿ, ಇಲ್ಲಾಂದ್ರೆ ನಡೆಯಂಗಿಲ್ಲ. ಮೋದಿ ಬೇಕೇ ರೀ. ಮೇಡಮ್ ಮೋದಿ ಬರ್ಬೇಕ್ರಿ. ಮೋದಿ ಬರ್ಬೇಕು. ಮೇಡಮ್ ಮೋದಿ. 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 ಸರ್ ಯಾರು ಬರ್ಬೇಕ್ರಿ? ಕಾಂಗ್ರೆಸ್ ಬಿಜೆಪಿನ? ಬಿಜೆಪಿ. ಬಿಜೆಪಿ. ಯಾಕೆ ಬರ್ಬೇಕ್ರಿ ಬಿಜೆಪಿ? ಮೋದಿ ಕಡೆ ಮೋದಿ ಬರ್ಬೇಕು. ನಿರೀಕ್ಷಿತ ಪ್ರಮಾಣದ ಅಭಿವೃದ್ಧಿ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹುಬ್ಬಳ್ಳಿ ಜನರಿಗೆ ಆಗಿದೆ ಅಂತ ಅನ್ಸುತ್ತಾ? ಹುಬ್ಬಳ್ಳಿ ಜನರಿಗೆ ಅಷ್ಟೇ ಅಲ್ರಿ, ಇವತ್ತು ಧಾರವಾಡ ಡಿಸ್ಟಿಕ್ ಪೂರ. ಹುಬ್ಬಳ್ಳಿ ಧಾರವಾಡ ಅಂತಂದ್ರೆ ಇವಾಗ ಅವರು 4ನೇ ಸಲ ಅಂದ್ರೆ 5ನೇ ಸಲ ಬರ್ತಾ ಇದ್ದಾರಲ್ಲ, ಅದಕ್ಕೆ ಕಾರಣ ಅಂದ್ರೆ ರೀ IIT ಒಂದು, ಮತ್ತು ರೈಲ್ವೆ, ಮತ್ತು ನಮ್ಮದು ಯಾವುದು ರಿಂಗ್ ರೋಡು, ಬೈಪಾಸು, ಇವೆಲ್ಲ ಮಾಡಿದವ್ರಿಗೆ ಮಾಡ್ಯಾರ ಅಂತ ಹೇಳ್ಬೇಕು. ಅಂತೇಳಿ ಬರ್ತಾರೆ ಈ ಸಲ. ಮೋದಿ ಹವಾನು ಅದು ಅಂತ ಅದಿಲ್ಲ. ಕೆಲಸ ಮಾಡಿದವ್ರಿಗೆ ಯಾವಾಗಲಾದರೂ ಯಾರಾದರೂ ಓಟ್ ಹಾಕ್ತಾರೆ. ಕೆಲಸ ನೋಡಿ ಓಟ್ ಮಾಡ್ತಾರೆ. ಈಗ ಫ್ಲೈಓವರ್ ಮಾಡ್ತಾಯಿದ್ದಾರೆ, ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ಸ್ಮಾರ್ಟ್ ಸಿಟಿ ಫಂಡ್ನಲ್ಲಿ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ಚಿಗರಿ ಬಸ್ ಸ್ಟಾಪು ಈಗಿಲ್ಲ, ಅದನ್ನೇ ಈ ಫ್ಲೈಓವರ್ ಸಂಬಂಧ ತೆಗೆದಿದ್ದಾರೆ. ಅಂದರೆ ಭಾಳ ವರ್ಷ ಆಗಿಲ್ಲ ಅದು ಕಟ್ಟಿ. ಚಿಗರಿದು ಭಾಳ ವರ್ಷ ಆಗಿಲ್ಲ, ಕಟ್ಟಿರಿ. ಎಷ್ಟು ವರ್ಷ ಆಯ್ತು ರೀ ಅದು ಕಟ್ಟಿ? ಈಗ 5-6 ವರ್ಷದಿಂದ ರೀ. 6 ವರ್ಷದಿಂದ ರೆಡಿ ಆಗಿತ್ತು. ಫಸ್ಟಿಗೆ ಚಲುವಾಗಿದ್ದೆ ಅದು 8 ವರ್ಷದಿಂದ. 8 ವರ್ಷದಿಂದ ಅವಾಗ ಕಾಂಗ್ರೆಸ್ 4 ವರ್ಷ. ಸ್ಮಾರ್ಟ್ ಸಿಟಿ ಒಳಗೆ ಎಲ್ಲಿ ಇನ್ನೂ ಗುದ್ಲಿ ಪೂಜೆನ ಮಾಡಿಲ್ಲ. ಅದು ಸಪ್ರೇಟ್ ಲೇನ್, ಸಪ್ರೇಟ್ ಚಿಗರಿ ಬಸ್ಗೆ ಸಪ್ರೇಟ್ ಲೇನ್ ಇತ್ತು ರೀ. ಚಿಗರಿ ಬಸ್ ಸ್ಟ್ಯಾಂಡ್ ಕಟ್ಟಬೇಕಂದ್ರೆ 1.5 ಕೋಟಿ ರೂಪಾಯಿ ಖರ್ಚಿದೆ. ಇವತ್ತು ರಾಜಸ್ಥಾನದಲ್ಲಿ ಫ್ಲಾಪ್ ಅಲ್ಲ, ಯಾಕೆ ಹೊಡೆದ್ರಿ? ಅದನ್ರಿ ಮೇಲ್ಸೇತುವೆ ಕಾಮಗಾರಿ ಮೊದಲು ಗೊತ್ತಿರಕ್ಕಿಲ್ವ ಇವ್ರಿಗೆ? ಮೇಲ್ಸೇತುವೆ ಬ್ಲೂ ಪ್ರಿಂಟ್ ಇರುತ್ತಲ್ಲ, ಒಂದು ಬ್ಲೂ ಪ್ರಿಂಟ್ ಇರುತ್ತೆ ರೀ ಸರ್. ಬ್ಲೂ ಪ್ರಿಂಟ್ ಇರುತ್ತೆ, ಎಲ್ಲೆಲ್ಲಿ ಫ್ಲೈಓವರ್ಸ್ ಬರಬೇಕು, ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ ಬರಬೇಕು ಅಂತ. ಸುಮ್ಮನೆ ಮನಸ್ಸಿಗೆ ಬಂದಾಗ ನಾವು ತಡ್ರಿ ಮನಸ್ಸಿಗೆ ಬಂದಾಗ ಬರ್ರಿ ಆಡೋಣ, ಬರ್ರಿ ಕೆಡ್ಸೋಣ ಅನ್ನೋ ಥರ ಬರ್ರಿ ಕೆಡ್ಸೋಣ ಬರ್ರಿ ಅಂತ ಚಿಗರಿ ಬಸ್ ಸ್ಟಾಪ್ ಮಾಡೋದು, ಮತ್ತು ಅದನ್ನು ಕೆಡವೋದು, ಮತ್ತು ಫ್ಲೈಓವರ್ ಮಾಡೋದು, ಇದೇನ್ರಿ ಇದು? ಮೇಡಮ್, ಈಗ ಪಬ್ಲಿಕ್ನು ಪಾಲಿಟಿಕ್ಸ್ನು ಇನ್ವಾಲ್ವ್ ಆಯ್ತಂದ್ರೆ ಈಗ ಮಾಡುತ್ತಾ ಏನಾಗುತ್ತೆ, ಇದು ನಮ್ಮ ಅಂಗಡಿ ಇದೆ, ನಮ್ಮ ಆಸ್ತಿ ಇದೆ, ನಮ್ದು ಇದೆ ಅಂತೇಳಿ ಪಾಲಿಟಿಕ್ಸ್ಗೂ ಇನ್ವಾಲ್ವ್ ಆಗ್ತಾರೆ. ಆದ್ರೆ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿ 6 ವರ್ಷ ಆಗಿಲ್ಲ, ಅವಾಗಲೇ ಅದನ್ನ ಕೆಡಬೋದು ಮತ್ತು ಫ್ಲೈಓವರ್ ಕಟ್ಟೋದು, ಇದನ್ನು ಆಡೋಣ ಬಾ ಕೆಡ್ಸೋಣ ಬಾ ಕತ್ತಿ ಏನ್ರಿ? ದುಡ್ಡು ಯಾರ್ದ್ರಿ? ನಮ್ಮದೇ ಅಲ್ಲ, ನಮ್ಮದೇ ದುಡ್ಡು ತೊಗೊಂಡು ಯಾರು ಹಾಕಕ್ಕೆ ಏನಾಗಿದೆ? ಈಗ ಇವ್ರು ಬಂದ್ರೆ ಇನ್ನೂ ಮತ್ತು ಅವರೇ ಮಾಡ್ತಾರೆ. ಈಗ 2ನೇ ಅತಿ ದೊಡ್ಡ ನಗರ ಆದ್ರೂ ಬರೀ ಇದು ಎಲ್ಲಿ ಏರ್ಪೋರ್ಟಿಂದ ಬರೀ ಚೆನ್ನಮ್ಮ ಸರ್ಕಲ್ ಅಷ್ಟೇ ಇದೆ. ಇಲ್ಲಿ ತೊಗೊಳಕ್ಕೆ ಹೋದರೆ ಇಲ್ಲಿ ಬೇಡ ಅಂದರು, ಇಲ್ಲಿ ಸ್ಟೇಷನ್ ಮಟ್ಟ ಆಗಲಿಲ್ಲ. ಇಲ್ಲಿ PB ರೋಡ್ಗೆ ಇಲ್ಲಿ ಮಸೂತಿ ಅದಾವು ಎಲ್ಲ ಅದಾವ ಅಂತ ಇಲ್ಲಿ ಮಾಡಲಿಲ್ಲ. ಬರೀ ಏನು ಇಲ್ಲಿಂತ್ರ ಹುಬ್ಬಳ್ಳಿ ಧಾರವಾಡಿಂದ ಏರ್ಪೋರ್ಟ್ಗೆ ಹೋಗೋಕ್ಕೆ, ಏರ್ಪೋರ್ಟಿಂದ ಧಾರವಾಡಕ್ಕೆ ಹೋಗ್ಲಿಕ್ಕೆ, ಬೇರೆ ಮೇಲೆ ಹೋಗ್ಲಿಕ್ಕೆ ಅಷ್ಟೇ ಮಾಡಿದ್ದಾರೆ. ಅದು ಎಲ್ಲ ಅಲ್ಲ ಇಲ್ಲ ಸರ್, ಹುಬ್ಬಳ್ಳಿಯಲ್ಲಿ ನೀರಿನ ಸೌಕರ್ಯ ಎಲ್ಲ ಚಲೋ ಐತೇನ್ರಿ ಸರ್? ನೀರಿನ 2 ದಿವಸಕ್ಕೊಮ್ಮೆ ಬಿಡ್ತಾರೆ ನೋಡ್ರಿ ಮೇಡಮ್. 2 ದಿವಸಕ್ಕೊಮ್ಮೆ ಬಿಡ್ತಾರೆ ನೀರು. 8 ದಿವಸಕ್ಕೊಮ್ಮೆ ಬಿಡ್ತಾರ ನೀರು. 8 ದಿವಸ ಹರ್ರ ಗರ್ರ ಜಲ್ಲ ದಿನ ಬರಲ್ಲೇನ್ರಿ? ಇಲ್ರಿ, ಬರೋದಿಲ್ಲ. 8 ದಿವಸಕ್ಕೊಮ್ಮೆ ನೀರು ಬಿಡ್ತಾರ. ಮನುಷ್ಯರು ಹೆಂಗೆ ಬದುಕಬೇಕು?
ಹುಬ್ಳಿ ಧಾರವಾಡ ಅಂತಾರೆ ಹೇಳ್ತಾರೆ ದೊಡ್ಡ ದೊಡ್ಡ. ನಾನು ಇಲ್ಲಿ ನ್ಯೂಸ್ ಚಾನಲ್ಗೆ ಬಂದು ನಾನು 20 ವರ್ಷ ಆಯ್ತು ರೀ. 20 ತಡ್ರಿ ಸಾಹೇಬ್ರ ಮಾತಾಡಿಸ್ತೀನಿ ಅಲ್ಲ 20 ವರ್ಷ ತಡ್ರಿ 20 ವರ್ಷ ಆಯ್ತು ರೀ. ನಾನು ಈ ಪತ್ರಿಕೋದ್ಯಮಕ್ಕೆ ಜರ್ನಲಿಸಮ್ಗೆ ಬಂದು ಪ್ರತಿ ಎಲೆಕ್ಷನ್ಗೂ ನಾ ಬರ್ತೀನಿ ರೀ. ಅದು ವಿಧಾನಸಭೆ ಆಗಲಿ ಲೋಕಸಭೆ ಆಗಲಿ ಬರ್ತೀನಿ ಹುಬ್ಬಳ್ಳಿಗೆ. ಆವಾಗಿಂದ ಇವಾಗಿನ ಮಟ್ಟಕ್ಕೆ ಹೇಳಿದ್ದು ಒಂದೇ ಒಂದು ಸಮಸ್ಯೆ ಅಂದರೆ ನೀರಿನ ಸಮಸ್ಯೆ. ನೀರು ಬರಲ್ಲ, 8 ದಿನಕ್ಕೊಮ್ಮೆ ಬರ್ತೈತಿ, 10 ದಿನಕ್ಕೊಮ್ಮೆ ಬರ್ತೈತಿ. ಇಷ್ಟು ವರ್ಷ ಇಷ್ಟು ವರ್ಷ ಆಯ್ಕೆ ಮಾಡಿ ಬಂದವ್ರೇನು ಗೆಣಸ್ಗೆ ಎತ್ತುತ್ತಿದ್ರೇನ್ರಿ? ನೀರೇನು ಕೊಡ್ತಾರೆ? 5 ಸಲ 4 ಸಲ 5 ಸಲ ಬಂದಾರ ಪ್ರಹ್ಲಾದ್ ಜೋಶಿ. ನೀರು ಕೊಡೋಕೇನು ದಮ್ ಐತಿಲ್ಲ ಅವ್ರ ಕಡೆ, ದಮ್ ಐತಿಲ್ಲ. ಪ್ರಹ್ಲಾದ್ ಜೋಶಿರು 4-5 ಸಲ ನಾವು ಓಟ್ ಹಾಕಿ ನೀರು ಕೊಡೋದಿಲ್ಲ ಅಂದ್ರೆ ಅವ್ನು ತೊಗೊಂಡು ಏನು ಮಾಡ್ಬೇಕು? ಅದನ್ನು ಮಾಡ್ಯಾರ ಇದು ಮಾಡ್ಯಾರ. ಮೇನ್ ನೀರು ಬೇಕು, ನೀರಿಲ್ಲ ಹೆಂಗೆ ಬದುಕ್ತಾನೆ? ಹೇಳ್ತಾರೆ ಅವರೆಲ್ಲ. ಮಾಡ್ಬೇಕಿಲ್ಲ ನೀರಿಂದ ಮಾಡಲಿದ್ರೆ ಬರೀ ಇದನ್ನ ಕೆಡಿದ್ರು ಎದಕ್ಕೆ ಕೆಡಿದ್ರು? ಬಸ್ ಸ್ಟ್ಯಾಂಡ್ ಮಾಡೋ ಮುಂದೆ ತಲೆಯಾಗ ಬುದ್ಧಿ ಇಲ್ಲ, ಬುದ್ಧಿ ಐತಿಲ್ಲ. ರೊಕ್ಕ ಯಾರ್ದು? ಅವ್ರ ಅಪ್ಪಂದ. ನಮ್ದು ಹಾಳಾಕತಿ ಕನ್ನಡಿಗರ ರೊಕ್ಕ ಹಾಳಾಕತಿ. ಅವನದೇನು ಮಂದಿ ಕೊಡ್ತಾನ? ಮಂದಿ ಕೊಡ್ತಾನ್ರೆ ಕೊಡೋಣ ನೋಡೋಣ. ಈಗ 2 ದಿವಸಕ್ಕೊಮ್ಮೆ ನೀರು ಬಿಟ್ರೆ ಮನುಷ್ಯಂಗೆ ಏನು ಮಾಡಿದ್ರಿ ನೀವು? 4 ವರ್ಷ 5 ಸಲ ಆರಿಸಿ ಬಂದಿರಿ. ನಾನು 25 ವರ್ಷ ಮಾಡೇನಿ. ಈಗ ನಾ ಕಾಂಗ್ರೆಸ್ ಇದು ನೀವು ಕುಲ್ಲ ಹೇಳ್ತೀನಿ. ಬೇಕಾದ್ರೆ ನನ್ನ ಮ್ಯಾಗ ಬೇಕಾ ಕೇಸ್ ಮಾಡ್ಕೊಳ್ಳಿ. ಕಾಂಗ್ರೆಸ್ಸಿಗೆ ಎದುರು ಮಾಡ್ಬೇಕ್ರಿ. ಪ್ರಹ್ಲಾದ್ ಜೋಶಿ 4 ಸಲ ಬಂದ್ರು ಶೂನ್ಯ ಐತಿ ಕ್ಷೇತ್ರದೊಳಗೆ. ಹೌದು, ಏನೂ ಇಲ್ಲ, ಬರೀ ಟೀಕಾ ಮಾಡೋದ್ರಾಗ ಬಂದ್ರು ಅವರು. ಬರೀ ಕಾಂಗ್ರೆಸ್ ಟೀಕಾ ಮಾಡೋದ್ರಾಗ. ಹಿಂದೂಗಳು ಈ ದೇಶದಾಗ ಹಿಂದೂಗಳು ಚಲೋ ಬಾಳ್ಬೇಕಂತಂದ್ರೆ ಬಿಜೆಪಿ ಬರಬೇಕು, ಮೋದಿಯವ್ರು ಬರ್ಬೇಕು, ಪ್ರಹ್ಲಾದ್ ಜೋಶಿ ಅವರು ಬರಬೇಕು. ನೆಮ್ಮದಿ ಇರ್ಬೇಕಂದ್ರೆ ಪ್ರಹ್ಲಾದ್ ಜೋಶಿ. ಯಾಕೆ ಅವ್ರು ಇಲ್ಲಕರೆ ನೆಮ್ಮದಿ ಇರಂಗಿಲ್ಲ ರೀ? ಈಗ 70 ವರ್ಷದಿಂದ ನೆಮ್ಮದಿ ಇದ್ದಿದ್ದಿಲ್ಲ. ನೆಮ್ಮದಿ ಇರಲಿಲ್ಲ. 70 ವರ್ಷದಿಂದ ಜನ ಇಂಡಿಯಾ ಅಂದ್ರೆ ಥೂ ಅಂತಿದ್ರು. ಮತ್ರಿ ಹೆಂಗ್ರಿ ಅದು ಇಂಡಿಯಾ ಅಂದ್ರೆ ಏನಂತೇಳಿ ನಕಾಶೆದಾಗ ಗೊತ್ತಾಗುತ್ತೆ. ಅವ್ರು ಇಲ್ಲಕರೆ ಮೊದ್ಲು ಇದು ಅವಾಗ ಬೇರೆನೇ ಇತ್ತು. ಬದಲಾವಣೆ ಬಯಸ್ತಾರೆ ಈ ಸಲ ಜನ. ಕಾಂಗ್ರೆಸ್ ಗ್ಯಾರಂಟಿ ಬರ್ತೈತಿ ಈ ಸಲ ಧಾರವಾಡ ಕ್ಷೇತ್ರ. ಬದಲಾವಣೆ ರೀ. ಏನು ಶೂನ್ಯ ಐತಲ್ಲ? ಪ್ರಹ್ಲಾದ್ ಜೋಶಿ ಅವ್ರು 4 ಸಲ ಬಂದರು. ಏನು ಕೆಲಸ? ಹುಬ್ಬಳ್ಳಿ ನೋಡ್ರಿ ಸ್ಮಾರ್ಟ್ ಸಿಟಿ ಎಲ್ಲೈತಿ? ಮತ್ತು ನೀರಿಗೆ ಹೇಳಿದ್ರು ಇಲ್ಲಿ ನಮ್ಮದು ಹಳ್ಳಿಯವ್ರು, ನಾವು ಕುಂದಗೋಳ ತಾಲೂಕು ನಮ್ಮದು. ಇವರು ಹಳ್ಳಿಯವ್ರು ಇವರೇ ಹೇಳಕತ್ತಾರಲ್ಲ ನೀರಿಲ್ಲ ಅಂತೇಳಿ ಸಮಸ್ಯೆ. ಇಲ್ಲಿ ಯಾರು ಕೇಳ್ರಿ ಅವ್ರನ್ನ. ಚಿಗರಿ ಒಂದು ದೊಡ್ಡ ಬಕವಾಸ, ಅದನ್ನು ಮತ್ತೆ ತಂದು ಅದು ಒಂದಿಷ್ಟು ಧೂಳು ಮಾಡಿ ಅದೊಂದಿಷ್ಟು ದೊಡ್ಡ ರಾಮಾಯಣ ಮಾಡಿ ಅದನ್ನು ಕೆಡವಿದ್ರು. ಈಗ ಮತ್ತೆ ಫ್ಲೈ ಓವರ್ ಮಾಡ್ತಾರೆ. ಒಂದು ವರ್ಷ ಆಗಿಲ್ಲ ಇನ್ನೂ ಬಂದು 5 ಗ್ಯಾರಂಟಿ 2,000 ರೂಪಾಯಿ ಕೊಡ್ತಾನೆ. ಕೊಡ್ತಾರೆ ಈಗ ಸಿದ್ದರಾಮಯ್ಯ. ಇವ್ರು ಏನು ಕೊಟ್ರಿ ಹೇಳ್ರಿ? ಕೊಟ್ಟಾರ ಹೆಣ್ಮಕ್ಳಿಗೆ ಕೊಡ್ತಾರ. ಹೆಣ್ಮಕ್ಳಿಗೆ ಕೊಟ್ಟಾರ. ಹೆಣ್ಮಕ್ಳಿಗೆ ಕೊಡ್ಲಿ. ಇವತ್ತು ನೋಡ್ರಿ, ಆಯ್ತು ಒಂದು ನಿಮಿಷ. ನಿಮ್ಮ ಹೆಂಡ್ತಿಯರ್ಗೆ ತಡ್ರಿ, ನಿಮ್ಮ ಹೆಂಡ್ತಿಯರ್ಗೆ ಬೇಡ ಆಗಿರ್ಬೇಕು. ಒಂದು ನಿಮಿಷ ತಡ್ರಿ ಸರ್. ನಿಮ್ಮ ಹೆಂಡ್ತಿಯರ್ಗೆ ಬೇಡ ಆಗಿರ್ಬೇಕು, ನಿಮಗೆ ಬೇಡ ಆಗಿರ್ಬೇಕು. ನಿಮ್ಗೆ ಹೊಟ್ಟೆ ತುಂಬೈತಿ. ಬೇಕಾಗಿರೋರು ಭಾಳ ಜನ ಅದಾರ ರೀ. 10 ರೂಪಾಯಿ ತಿಂಗಳಿಗೆ ಕಾಣೋದು ಕಷ್ಟ ಇರೋಂಥ ಹೆಣ್ಮಕ್ಳು ಭಾಳ ಜನ ಅದಾರ. ಅಂಥವ್ರಿಗೆ ಬೇಕು. ಅಂಥವ್ರದ್ದು ಬರೋದನ್ನೇ ನೀವು ಕಸ್ಕೊಳ್ಳೋ ರೈಟ್ಸ್ ನಿಮಗೆಲ್ಲ. ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಬೇಕು. ಒಂದು ದೇಶದ ವೆನೆಜುವೆಲಾ, ನೀವು ಭಾಳ ಎಜುಕೇಟೆಡ್ ಮೆಂಬರ್. ವೆನೆಜುವೆಲಾದಾಗ ಹಿಂಗೆ ಫ್ರೀ ಕೊಟ್ಟರೆ ಮಂದಿ ಪೂರ ಲೇಜಿ ಆಗಿಬಿಟ್ರೆ, ಯಾರು ದುಡಿಯೋದು ಬಂದ್ ಮಾಡಿಬಿಟ್ರೆ. ಈಗ ದುಡಿಯೋದು ಬಂದ್ ಮಾಡಿದಂದ್ರೆ ಎಲ್ಲರೂ ಲೇಜಿ ಆಗಿ ನಾಳೆ ನಮ್ಮ ದೇಶ ಇನ್ನೂ ತಳಗೆ ಬರ್ತೈತಿ. ದುಡ್ಡು ತಿನ್ನೋದು ಇಂಪಾರ್ಟೆಂಟ್ ಇಲ್ಲ. ಇರ್ಬೋದ್ರಿ. ಕೂಲಿ ಕಾರ್ಮಿಕರೇ ರೀ, ನಮಗೆ ಮೋದಿನೇ ಬೇಕ್ರಿ. ನಮಗೆ ಎಲ್ಲ ಟ್ಯಾಕ್ಸ್ ಹಾಕಿ ನಮ್ಯಾಗ ತಗೊಂತಾರ್ರಿ ಮೇಡಮ್. ಜನರಿಗೆ ಅನುಕೂಲ ಆಗೋದನ್ನ ನಿಮಗೆ ಬೇಡ ಆಗಿರ್ಬೋದು, ಆದ್ರೆ ಒಂದೊಂದು ರೂಪಾಯಿಗೂ ಒದ್ದಾಡುವಂತ ಭಾಳ ಜನ ಅದಾರ್ರಿ ಮೇಡಮ್. ನಾ ಹೇಳ್ತೇನೆ, ಎಜುಕೇಶನ್ ಕೊಡ್ಲಿ, ಮೆಡಿಕಲ್ ಕೊಡ್ಲಿ, ಊಟ ಕೊಡ್ಲಿ, ಫ್ರೀ ಕೊಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಆ ರೊಕ್ಕ ಅವ್ರು ಕುಡಿಯಕ್ಕೆ ಯೂಸ್ ಮಾಡ್ತಾರೆ. ಎದಕ್ಕೆ ಯೂಸ್ ಮಾಡ್ತಾರೆ? ಹೆಣ್ಮಕ್ಳು ಕುಡಿಯಕ್ಕೆ ಯೂಸ್ ಮಾಡಲ್ಲ ಮೇಡಮ್. ಫ್ರೀ ಕೊಟ್ರಿ ಅಂದಿರಿ. ಸ್ಟೂಡೆಂಟ್ಸ್ ನಾವು SSP ಸ್ಕಾಲರ್ಶಿಪ್ ಬರ್ತಿದ್ವು. SSP ಸ್ಕಾಲರ್ಶಿಪ್ ಬಂದ್ ಮಾಡ್ಯಾರ. 1,000 ರೂಪಾಯಿ ಕೊಡ್ತಾರೆ SSP ಸ್ಕಾಲರ್ಶಿಪ್. ಮುಂಚೆ 7,000 ರೂಪಾಯಿ ಬೊಮ್ಮಾಯಿವ್ರು ಹಾಕ್ತಿದ್ರು ರೈತರು ಅಂತೇಳಿ. 1 ರೂಪಾಯಿ ಬರೋಲ್ದು ಈಗ. ಬಸ್ 1 ರೂಪಾಯಿ ಬರೋಲ್ದು. ರೈತರ ಮಕ್ಕಳಿಗೆ SSP ಸ್ಕಾಲರ್ಶಿಪ್ ಮಾಡ್ಯಾನ. ನಾವು ರೈತರ ಮಕ್ಕಳು 4,000 ರೂಪಾಯಿ ಯಡಿಯೂರಪ್ಪ ಸರ್ಕಾರ ಹಾಕ್ತಿದ್ರು. 4,000 ರೂಪಾಯಿ ಬಂದ್ ಮಾಡಿದ್ರು. ಕರೆಂಟ್ ಈಗ ಅವ್ರು ಬಂದಾಗಿಂದ ಕರೆಂಟ್ 6 ತಾಸು 8 ತಾಸು ಕೊಟ್ಟರು ಮುಂಚೆ ಹೊಲದಾಗ. ಈಗ 6-7 ತಾಸು ಕೊಡ್ತಾರೆ. ನಾವೆಲ್ಲಿ ಹೋಗೋಣ ಅಂದ್ರೆ ರೈತರ ಮಕ್ಕಳು ಇವು ಗ್ಯಾರಂಟಿ ಕೊಡಲಿ ಬೇಡನಲ್ಲ. 2,000 ರೂಪಾಯಿ ಒದ್ದಾಡ್ತಾರೆ ಕೊಡಲಿ. ಆದ್ರೆ ವಿದ್ಯಾರ್ಥಿಗಳು ಕೊಡ್ಬೇಕಾಗುತ್ತೆ. 7,000 ರೂಪಾಯಿ ರೈತರ ಮಕ್ಕಳು ಕೊಡೋದಿತ್ತ, ಅದನ್ನೂ ಬಂದ್ ಮಾಡಿದ್ರೆ. ಆ 7,000 ರೂಪಾಯಿ ನಮ್ಮ ಅರ್ಧ ಜೀವನ ನಡೀತಿತ್ತಿಲ್ಲ ಅಂದ್ರೆ ಸ್ಕಾಲರ್ಶಿಪ್ ಮಾಡ್ಕೊಂಡು ಈಗ 1,000 ರೂಪಾಯಿ ಸ್ಕಾಲರ್ಶಿಪ್ ಬರ್ತವೆ ರೀ. 1,000 ರೂಪಾಯಿ ಈಗಿನ ದಿನದಾಗ ನಡೀತೇವೆ.
ಅಮ್ಮ ಯಾರು ಬರ್ತಾರ್ರಿ ಇಲ್ಲಿ? ಸಿದ್ದರಾಮಯ್ಯ ರೀ. ಸಿದ್ದರಾಮಯ್ಯ ಬಂದಿಲ್ಲಲ್ರಿ, ಅಸೂಟಿ ಅವ್ರು ಬಂದಾರ. ಇಲ್ರಿ, ಸಿದ್ದರಾಮಯ್ಯ ಬರ್ತಾರ್ರಿ. ಅವ್ರು ಇದ್ರ ಬಂದಾರ್ರಿ, ಮೇನ್ ಇದ್ದವ್ರು ಬಂದಾರ್ರಿ. ಹೌದ್ರಿ. ಅಲ್ಲ ಮೋದಿ ಅವ್ರಿ ಗೊತ್ತದಾರ? ಮೋದಿ ಅವ್ರು ನಿಮ್ಗೆ ಹೆಂಗದಾರ್ರಿ? ಅವರು ಚಲೋ ಅದಾರ್ರಿ. ಮಂದಿಗೆ ಏನ್ ಮಾಡಿದಾರ ಅವರು? ಯಾರ್ರಿ? ಯಾರ ಜನಕ್ಕೂ ಏನು ಸಹಾಯ ಮಾಡಿಲ್ಲ ಅವರು. ನಮ್ಮ ಸಿದ್ದರಾಮಯ್ಯ ಅವ್ರು ಮಾಡಿದಂಗೆ ಯಾರು ಮಾಡಿಲ್ಲ. ಸಿದ್ದರಾಮಯ್ಯ ಏನ್ ಮಾಡ್ಯಾರ್ರಿ? ಸಿದ್ದರಾಮಯ್ಯರು 2,000 ರೂಪಾಯಿ ಬರುವಂಗೆ ಮಾಡ್ಯಾರ್ರಿ. ಫ್ರೀ ಆಗಿ ಕೊಟ್ರೆ ಮುಗಿತೇನ್ರಿ? ಯಾರಿಗೆ ಬೇಕಾದ್ರೂ ಓಟ್ ಹಾಕ್ತೀರಾ? ಫ್ರೀ ಆಗಿ ಕೊಟ್ಟವ್ರಿಗೆ? ಇಲ್ಲ, ಫ್ರೀಯಾಗಿ ಕೊಟ್ಟವ್ರಿಗೆ ಹಾಕಲ್ರಿ. ನಮಗೆ ಯಾರು ಸಹಾಯ ಮಾಡ್ರೆ ಅವ್ರಿಗೆ ಹಾಕ್ತೀವಿ. ಮೋದಿ ಅವ್ರು ಸಹಾಯ ಮಾಡಿಲ್ರಿ? ನಮ್ಗೇನು ಮಾಡಿಲ್ರಿ ಅವ್ರು ಹಿಂದಕ್ಕೊಮ್ಮೆ 15,000 ಹಾಕ್ತೀನಿ ಅಂದವ್ರು ಯಾರಿಗೂ ಹಾಕಿಲ್ರಿ ಅವರು. ಈಗ ಇವ್ರದೆಲ್ಲ ಅನ್ನ ಉಣ್ಣಕತ್ತೀವಿ ಅಂದಿಂದ ಅವ್ರಿಗೆ ಹಾಕ್ತೀವಿ ನಾವು. ಬಸ್ ಫ್ರೀ ಮಾಡ್ಯಾನ, 2,000 ರೂಪಾಯಿ ಹಾಕಿರಾಯ್ತು ಸಿದ್ದರಾಮಯ್ಯ. ಅವ್ರಿಗೆ ಹಾಕ್ತೇವೆ, ಯಾರು ಹಾಕುದ್ರಿ? ಮೋದಿ ಅವ್ರಿಗೆ ಹಾಕಲ್ರಿ? ನಾವು ಸಿದ್ದರಾಮಯ್ಯ ಹಾಕುದು. ಪ್ರಹ್ಲಾದ್ ಜೋಶಿ ಅವ್ರಿ? ಇಲ್ಲ ರೀ, ಇಲ್ಲ. ಪ್ರಹ್ಲಾದ್ ಜೋಶಿಗೂ ಇಲ್ಲ ರೀ. ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ತೀರಿ. ಯಾಕೆ ಹಾಕ್ತೀರಿ ಕಾಂಗ್ರೆಸ್ ಪಕ್ಷಕ್ಕೆ? ಎಲ್ಲ ಇದು ಕೊಟ್ಟಾರಲ್ರಿ, ಹೆಣ್ಮಕ್ಳಿಗೆ ರಕ್ಷಣೆ ಆಯ್ತು, ಎಲ್ಲ ಕೊಟ್ಟಾರ. 2,000 ರೂಪಾಯಿ ಕೊಡ್ತಾ ಇದಾರೆ. ನಮ್ಮ ಮನೆ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಇವೆಲ್ಲ ಮೋದಿ ಅವರು ದೇಶನ ಸುಭದ್ರವಾಗಿ ಇಟ್ಟಿದ್ದಾರೆ. ಇಲ್ಲ ಮೇಡಮ್, ಈಗ ನಮಗೆ ಕಾಂಗ್ರೆಸ್ನವ್ರು ಎಲ್ಲ ಮಾಡ್ತಾ ಇದಾರೆ. ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ತಾ ಇರೋದೇ ಕಾಂಗ್ರೆಸ್ನವರು. ಈಗ ಇದರಲ್ಲಿ ಏನೋ ಪ್ರಜ್ವಲ್ ರೇವಣ್ಣ ಕೇಸ್ ಆಯ್ತು, ನೇಹಾ ಕೇಸ್ ಆಯ್ತು, ರಕ್ಷಣೆ ಎಲ್ಲ ಐತ್ರಿ ಹೆಣ್ಮಕ್ಳಿಗೆ. ನಾವು ಮಾಡ್ಕೋಬೇಕು ಮೇಡಮ್ ಅದನ್ನ. ಈಗ ಇವರು ಮಾಡ್ತಾರೆ. ಓಕೆ, ಸೊ ಮೋದಿ ಅವರು ಕೂಡ ದೇಶನ ಕಾಯ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಹೌದು, ರಕ್ಷಣೆ ಕೊಡಲೇಬೇಕು ಅವರು ಹೆಣ್ಣು ಮಕ್ಕಳಿಗೆ. ನಮ್ದು ರಕ್ಷಣೆ ಕೊಟ್ಟರೆ ನಮ್ಮ ದೇಶ ಎಲ್ಲ. ಬಿಜೆಪಿ ಬೀಳಿರಿ ಹಾಕುದು ನಾವು. ಪ್ರಹ್ಲಾದ್ ಜೋಶಿ ಅವ್ರಿಗೆ ಹಾಕ್ತೀವಿ. ಪ್ರಹ್ಲಾದ್ ಜೋಶಿ ಅವರು ಯಾಕಂದ್ರೆ ನಮ್ಗೆ ಆಸರ ಭಾಳ ಕೊಟ್ಟರು ಅವರೆಲ್ಲ. ನಾವು ಫ್ರೀ ಮಾಡ್ರ ಲೆಟರ್ಗಳದ್ದು ಇನ್ನೂ ಕ್ಲೀನ್ ಆಗಿ ಕೊಟ್ಟಿಲ್ಲ ಅವರು. ಕಾಂಗ್ರೆಸ್ಗೆ ಇದು ಮಾಡ್ಬೇಕು ನಾವು. ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲ್ತೈತ್ರಿ. ಯಾಕೆ ಗೆಲ್ತೈತ್ರಿ? ಯಾಕೆ ಗೆಲ್ತೈತೆ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಅಥವಾ BJP ಸರ್ಕಾರ ಏನು ಇಲ್ಲಿಯ ಜನತೆ ಏನು ಮುಖ್ಯ ಏನು ಯೋಜನೆ ಐತಿ, ಕಳಸಾ ಬಂಡೂರಿ ಹಾಗೂ ಮಾದಾಯಿ, ಇದನ್ನು ಮಾಡೋದ್ರೊಳಗೆ ಸ್ಟೇಟ್ ಗೌರ್ಮೆಂಟ್ ಒಳಗೆ ಬರ್ಬೇಕು, ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಬರ್ಬೇಕು ಅಂತ ಹೇಳಿದ್ರು. ಅದೇ ಎರಡೂ ಕಡೆ ಬಂದರೂ ಅವ್ರು ಮಾಡೋದ್ರೊಳಗೆ ವಿಫಲ ಆಗ್ಯಾರ ಮೇಡಮ್. ಅದಕ್ಕೆ ಇಲ್ಲಿ ಏನಾಕೈತಿ, ಈ ಸಲ ಬದಲಾವಣೆ ಐತಿ. ವಿನೋದ್ ಅಣ್ಣಾರ ಹಿಂದೆ ಯುವ ಜನತೆ, ಯುವ ಸಮೂಹ ಎಲ್ಲ ಅವ್ರ ಬೆನ್ನಿಂದ ಐತಿ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಲುವುದು 100ಕ್ಕೆ 100 ನಿಶ್ಚಿತ. ಮೋದಿ ಅವರು ದೇಶನ ಹಿಂದೂಗಳು ಭದ್ರವಾಗಿರ್ಬೇಕು ಅಂದ್ರೆ ಮೋದಿಗೆ ಓಟ್ ಹಾಕ್ಬೇಕು. ಹೌದ್ರಿ, ಇಲ್ಲ ಅನ್ನಂಗಿಲ್ಲ. ಆದರೆ ಇಲ್ಲಿ ಮಾತ್ರ ಏನೈತಂದ್ರೆ ಇವರು ಮೋದಿಯವರ ಒಂದು ಏನು ಕೆಲಸಗಳನ್ನು ನೋಡಿ ಓಟ್ ಹಾಕೋದಾದ್ರೆ ಅವರು ಹಾಕ್ತಾರೆ, ಇಲ್ಲ ಅನ್ನಂಗಿಲ್ಲ. ಆದರೆ ಈಗ ಅದರ ಮುಖಾಂತರ ಇಲ್ಲಿ ವ್ಯಕ್ತಿಯವರು ಕೆಲಸ ಮಾಡಲಿಲ್ಲ ಅಂದ್ರೆ ಅವರನ್ನು ಬದಲಾಯಿಸುವ ಹಕ್ಕು ಜನರಿಗೆ ಐತಿ. ಹೌದೌದು, ಕರೆಕ್ಟ್. ಅಲ್ಲ ಮೇಡಮ್, ನೀವೊಂದು ಮಾತಂದ್ರಿ ಮೋದಿಯವರು ಇದ್ರೆ ಹಿಂದೂಗಳು ಇರ್ತಾರೆ ಅಂತ ಹೇಳಿ. ಒಂದು ಸೆಕೆಂಡ್, ಅಂದ್ರೆ 60 ವರ್ಷಗಳಿಂದ ಕಾಂಗ್ರೆಸ್ ಆಳ್ಕೋತ ಬಂದೈತಿ. ಅವಾಗ ಹಿಂದೂಗಳು ಯಾರು ಇದು ಬದಲಾಗಿರಿ ಏನ್ರಿ? ಅವಾಗ ನಾವು ಫಸ್ಟ್ ಈ ತಪ್ಪು ಕಲ್ಪನೆ ಎಲ್ಲ ತೆಗೆದು ಬಿಡ್ರಿ ನೀವು. 60 ವರ್ಷದ ಕಾಂಗ್ರೆಸ್ ಆಳೋದಾಗೂ ಹಿಂದೂಗಳಿಗೆ ಏನೂ ತೊಂದರೆ ಆಗಿಲ್ಲ. ಈಗ 10 ವರ್ಷ BJP ಆಳದ್ಮೇಲಾಗಲು ಹಿಂದೂಗಳಿಗೆ ತೊಂದರೆ ಆಗತ್ತಂದ್ರೆ ಇದು ತಪ್ಪು ಕಲ್ಪನೆ. ಎಲ್ಲ ಜನತೆಗಳಿಗೆ ಒಂದು ವಿಶ್ವಾಸ ಮಾಡ್ತೀನಿ, BJP ಬಂದ್ರೆ ಹಿಂದೂಗಳು ಸುರಕ್ಷಿತವಾಗಿರ್ತಾರೆ, ಕಾಂಗ್ರೆಸ್ ಬಂದರೆ ಹಿಂದೂಗಳು ಹಾಳಾಗ್ತಾರೆ. ಯಾರ ಧರ್ಮ ಯಾರು ಹಾಳು ಮಾಡಲ್ಲ. ನಮ್ಮ ಧರ್ಮ ನಮ್ಗೆ ಹೆಚ್ಚಾಗಿರ್ತೈತಿ, ಅದನ್ನು ಯಾರು ಬಿಟ್ಕೊಡ್ಬಾರ್ದು. ನಾವು ಹಿಂದೂ ಧರ್ಮದವರು ಯಾವತ್ತಿದ್ರು ಹಿಂದೂ ಧರ್ಮಕ್ಕೆ ಸಾಯ್ತೇವೆ ನಾವು. ಹಂಗಂತೇಳಿ ನಾವು ಕಾಂಗ್ರೆಸ್ ಬಿಟ್ಟು ಮುಸ್ಲಿಮ್ರಿಗೆ ಐತೆ ಅದೆಲ್ಲ ತೆಲೆಂದು ತೆಗೆದು ಬಿಡ್ರಿ. ಎಲ್ಲರೂ ಹೇಳ್ತೀವಿ ಎಲ್ಲ ಧರ್ಮ ಒಂದೇ, ಎಲ್ಲರೂ ಒಂದೇ. ಇಲ್ಲಿ ನಾವು ಕಾಂಗ್ರೆಸ್ ಯಾಕೆ ನಂಬೇಕಂತಂದ್ರೆ ಮಧ್ಯದಿಂದ ಆಳ್ಕೋತ ಬಂದಿದ್ದು ಸರ್ಕಾರ. ಕಳಸಾ ಬಂಡೂರಿ ಹಲವಾರು ವರ್ಷಗಳಿಂದ ಎಲ್ಲರೂ ಫೈಟ್ ಮಾಡಿದ್ರೆ ಯಾರು ನಿರ್ಮಾಣ ತಂದಿಲ್ಲ. ಈ ಸಲ ವಿಧಾನದ ಅನಿಸುತ್ತೆ ನಲ್ಗೂ ಕ್ಷೇತ್ರ ಅದರ ಪರಿಸ್ಥಿತಿ ಏನಂತ ಎಲ್ಲರಿಗೂ ಏಟು ಜಡ್ ಗೊತ್ತೈತಿ. ಅದ್ರ ಸಲುವಾಗಿ ನಾವು ಕಾಂಗ್ರೆಸ್ನ ಸಪೋರ್ಟ್ ಮಾಡಿ ಈ ಸಲ ವಿನೋದನ ಗೆಲ್ಲಿಸ್ಬೇಕಂತೇಳಿ ಎಲ್ಲರೂ ಹೊರಡತ್ತೇವೆ ಮೇಡಮ್. ನಾವು ಕಾಂಗ್ರೆಸ್ಗೆ ರೀ. ನಮ್ಮ ಯಾಕ್ರಿ ಏನ್ರಿ ಕಾಂಗ್ರೆಸ್ ಯಾಕ್ರಿ? ಕಾಂಗ್ರೆಸ್ಗೆ ಹಾಕ್ತಾರ ನಾವು. ಕಾಂಗ್ರೆಸ್ ನಮ್ದು. ಯಾಕ್ರಿ ಕಾಂಗ್ರೆಸ್ಗೆ ಯಾಕೆ ಹಾಕ್ತೀರಿ? ನಮ್ಗೆ ಅವರೆಲ್ಲ ನಮ್ಗೆ ಅನ್ನ ಹಾಕ್ಯಾರ. ನಮಗೆಲ್ಲ ಹೆಲ್ಪ್ ಮಾಡ್ಯಾರ. ಅವ್ರಿಗೆ ಮಾಡ್ಯಾರ, ಬಸ್ ಫ್ರೀ ಮಾಡ್ಯಾರ, ಹೆಲ್ಪ್ ಭಾಳ ಚಲೋ ಮಾಡ್ಯಾರ್ರಿ. 2,000 ರೂಪಾಯಿ ಹಾಕ್ತಾರ್ರಿ. ಕರೆಂಟ್ ಬಿಲ್ ಫ್ರೀ ರೀ. ಆಮೇಲೆ ಇದು ಕರೆಂಟ್ ಬಿಲ್ ಫ್ರೀ ರೀ. ಆಮೇಲೆ ಬಸ್ಸಿನ ಫ್ರೀ ರೀ. ನಮಗಂತೂ ಭಾಳ ಅನುಕೂಲ ಆಗೈತೆ. ಫ್ರೀ ಕೊಟ್ಟು ಖಜಾನೆ ಖಾಲಿ ಮಾಡ್ತಾರೆ. ಹೆಣ್ಮಕ್ಳು ಗಂಡಂದ್ರ ಬಿಟ್ಟು ಊರೂರು ಅಡ್ಡಾಡ್ತಾರ ಅಂತಾರ ಅವ್ರು. ಇಲ್ರಿ, ಏನಿಲ್ರಿ, ಆರಾಮದೇರಿ. ತಮ್ಮ ಮನೇದು ನೋಡ್ಕೊಂತಾರ್ರಿ. ಅಲ್ಲ, ಊರೂರು ಅಡ್ಡಾಡ್ತಾರೆ ಹೆಣ್ಮಕ್ಳು. 2,000 ರೂಪಾಯಿ ಕೊಟ್ಟಾರ, ಬಸ್ ಫ್ರೀ ಮಾಡ್ಯಾರ, ಮನ್ಯಾಗ ಅಡ್ಗೆ ಮಾಡಲ್ಲ, ನಾಷ್ಟ ಮಾಡಲ್ಲ, ದುಡ್ಡು ತಗೊಳ್ಳೋದು, ಫ್ರೀ ಬಸ್ಸಲ್ಲಿ ಅಡ್ಡಾಡೋದು. ಎಷ್ಟು ಇದಾಗೈತ್ರಿ ಬಡವರಿಗೆ. ಅದ ಸಹಾಯ ಆಗಿಲ್ಲ. 2,000 ರೂಪಾಯಿ ಒಬ್ಬೊಬ್ಬರಿಗೆ ಈಗ ವಾರ ಇಲ್ಲ, ಬರಗಾಲ ಐತಿ, ಎಷ್ಟು ಸಹಾಯ ಆಗಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.